ಹಲವಾರು ಜನ ಮಾಧ್ಯಮದವ್ರು ಕೇಳ್ತಾ ಇದ್ರು, 25ನೇ ವರ್ಷಕ್ಕೆ ಸನ್ಮಾನ ಮಾಡಿ ದರ್ಶನ್ ಅಣ್ಣವ್ರಿಗೆ ಏನ್ ಗಿಫ್ಟ್ ಕೊಡ್ತಾ ಇದ್ದೀರಿ ಅಂತ. ಈ ಕಾರ್ಯಕ್ರಮವನ್ನ ಶ್ರೀರಂಗಪಟ್ಟಣದಲ್ಲಿ ಮಾಡಲಿಕ್ಕೆ ನಮ್ಮ 3 ಜನಕ್ಕೆ ಅನುಮತಿಯನ್ನ ಕೊಟ್ಟರು. ದರ್ಶನ್ ಅಣ್ಣವ್ರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ದರ್ಶನ್ ಅಣ್ಣ ಯಾವತ್ತೂ ಚಾಲೆಂಜಿಂಗ್ ಸ್ಟಾರ್ ತರ ಬದುಕ್ತೋರೇ ಅಲ್ಲ, ಅವ್ರ ಅಕ್ಕಪಕ್ಕ ಇರೋರ್ನ ಚಾಲೆಂಜಿಂಗ್ ಸ್ಟಾರ್ ತರ ಬದುಕಿಸ್ತೋರು. ಎಲ್ಲಾರ ಬೆನ್ನಿಂದೆ ನಂದೊಂದು ಕೈ ಇದೆ, ನಿಮ್ಮ ಹಿಂದೆ ನಾ ಇದ್ದೀನಿ, ಮುಂದೆ ಹೋಗಿ ಅನ್ನೋಂಥ ಗುಣವುಳ್ಳವರು ನನ್ನ ಅಣ್ಣ ದರ್ಶನ್ ಅಣ್ಣವ್ರು. ದರ್ಶನ್ ಅಣ್ಣ ಅಂದ್ರೆ ಪರಿಶ್ರಮ, ದರ್ಶನ್ ಅಣ್ಣ ಅಂದ್ರೆ ಪ್ರೀತಿ, ದರ್ಶನ್ ಅಣ್ಣ ಅಂದ್ರೆ ಕಮಿಟ್ಮೆಂಟು. ನಮ್ಮ ಅಣ್ಣ ನಾಲ್ಗೆಗೆ ಬಾಳುವಂಥವ್ರು. ಎಲ್ಲರೂ ಹೇಳ್ತಾ ಇದ್ರು, ಹಲವಾರು ಜನ ಮಾಧ್ಯಮದವ್ರು ಕೇಳ್ತಾ ಇದ್ರು, 25ನೇ ವರ್ಷದ್ದು ಶ್ರೀರಂಗಪಟ್ಟಣದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ, ಮಂಡ್ಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಅವರ ನೆಚ್ಚಿನ ಗುರುಗಳು ಅಂಬರೀಷ್ ಅಣ್ಣವರು, ಈ ನೆಲದ ಮಂಡ್ಯದ ಗಂಡು ಅವರು. ಕಾವೇರಿಗೋಸ್ಕರ ಕೇಂದ್ರ ಮಂತ್ರಿ ಸ್ಥಾನವನ್ನ ಬಿಟ್ಟು ಬಂದ ಏಕೈಕ ಮಂಡ್ಯ ಜಿಲ್ಲೆಯ ಗಂಡು ಯಾರು ಇದ್ರೆ ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಅವ್ರ ಮೇಲಿನ ಪ್ರೀತಿ, ನಮ್ಮ ಮಂಡ್ಯ ಜಿಲ್ಲೆ ಮೇಲಿನ ಕಮಿಟ್ಮೆಂಟ್, ಕಾವೇರಿ ನೆಲ ಜಲ ಭಾಷೆ ಮೇಲೆ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್, ಮಂಡ್ಯ ಜಿಲ್ಲೆ ಜನನ ಪ್ರೀತಿಸುವಂತ ಸೌಹೃದಯ ಗುಣದಿಂದ ನಾನು ಸತೀಶ್ ಅಣ್ಣ ಸೀನಣ್ಣ ಕೇಳಿದಾಗ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಕೊಂಡು ಬಂದಿದ್ದಾರೆ. ಹಲವಾರು ಜನ ಮಾಧ್ಯಮದವ್ರು ಕೇಳ್ತಾ ಇದ್ರು, 25ನೇ ವರ್ಷಕ್ಕೆ ಸನ್ಮಾನ ಮಾಡಿ ದರ್ಶನ್ ಅಣ್ಣವ್ರಿಗೆ ಏನ್ ಗಿಫ್ಟ್ ಕೊಡ್ತಾ ಇದ್ದೀರಿ ಅಂತ. ದರ್ಶನ್ ಅಣ್ಣವ್ರಿಗೆ ನೀವು ಸೇರಿರ್ತಕ್ಕಂಥ ಸೆಲೆಬ್ರಿಟಿಗಳ ಮಧ್ಯ ಅವ್ರದೊಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದೇ ಅವ್ರಿಗೆ ಗಿಫ್ಟು. ದರ್ಶನ್ ಅಣ್ಣವರು 25 ವರ್ಷ ಸಿನಿ ಜರ್ನಿಯನ್ನ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ 25 ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದ್ರ ಸಂಪೂರ್ಣ ಅಭಿವೃದ್ಧಿ ಮಾಡುವುದೇ 25ನೇ ವರ್ಷಕ್ಕೆ ಗಿಫ್ಟ್. ಅಣ್ಣ ಕೇಳಿಸ್ತಾ ಇರಲ್ಲ ದರ್ಶನ್ ಅಣ್ಣ? ನಿಮ್ಗೆ ಗಿಫ್ಟು 25ನೇ ವರ್ಷದ ಚಂದನವನದ ಜರ್ನಿಗೆ 25 ಸರ್ಕಾರಿ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ಅವ್ರ 25ನೇ ವರ್ಷದ ಗಿಫ್ಟ್. ಈ ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ಮಾಡಬೇಕು ಅಂತ ಹೋದಾಗ ನಮ್ಮ ಸೀನಣ್ಣ ಸತೀಶ್ ಅಣ್ಣನ ಜೊತೆಗೆ ಸೇರ್ಕೊಂಡವರು ರುದ್ರೇಶ್ ಅಣ್ಣವರು, ರಾಮಮೋಹನ್ ರಾಜ್ ಅಣ್ಣವರು, ಇವತ್ತೆಲ್ಲ ಅವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಾವ್ಯಾವತ್ತೂ ಕೂಡ ದರ್ಶನ್ ಅಣ್ಣವರು ನಮ್ಗೆ ಒಂದೇ ಮಾತು ಹೇಳ್ಕೊಟ್ಟಿರೋದು, ನಿಯತ್ತಾಗಿರ್ಬೇಕು. ನಾವ್ ಯಾರ್ಯಾರು ಯಾವ್ಯಾವ ಮರ ತಬ್ಬಿದೀವಿ ಅದನ್ನ ಹಬ್ಸಿದೀವಿ, ಅದು ಕಮಿಟ್ಮೆಂಟ್ ಆಗಿ ನಿಂತಿದ್ದೀವಿ. ಎಷ್ಟೇ ಬೇರೆ ಬೇರೆ ಜವಾಬ್ದಾರಿಗಳು ಟೀಕೆ ಟಿಪ್ಪಣಿಗಳು ಬಂದಾಗ ನಾವು ನಿಯತ್ಗೆ ರಾಜಿ ಆಗಿಲ್ಲ ಅಂತ ಹೇಳ್ತಾ ಇಂಥ ಮಾತುಗಳನ್ನ ಅಂಬರೀಷ್ ಅಣ್ಣವರು ಮತ್ತೆ ದರ್ಶನ್ ಅಣ್ಣವರು ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರನ್ನ ಅಭಿನಂದಿಸಕ್ಕೆ ನಮ್ಮ ರೈತ ಸಂಘದ 35-40 ವರ್ಷ ಹೋರಾಟ ಮಾಡಿದಂತ ನಂಜುಂಡೇಗೌಡರು, ಲೋಕಣ್ಣವರು ವೇದಿಕೆಗೆ ಬರಬೇಕು, ಬಸವರು ವೇದಿಕೆಗೆ ಬರಬೇಕು. ದಯವಿಟ್ಟು ಅವರು ಈಗ ಸತೀಶ್ ಅಣ್ಣವ್ರು ಮಾತಾಡ್ತಾರೆ, ಆ ಮಾತನ್ನು ಕೇಳಕ್ಕೆ ಬಿಡ್ಬೇಕು ಸ್ಟೇಜ್ ಮೇಲೆ ಇರೋರು. ಈಗ ನಮ್ಮೆಲ್ಲರನ್ನೂ ಉದ್ದೇಶಿಸಿ ಸೀನಣ್ಣ ನೀವು ವೇದಿಕೆಗೆ ಬರೋವರೆಗೂ ದರ್ಶನ ಅಭಿನಂದನೆ ಸ್ವೀಕರಿಸಲ್ಲ ಅಂತ ಇದ್ದಾರೆ. ದಯಮಾಡಿ ಸೀನಣ್ಣವರು ವೇದಿಕೆ ಮೇಲೆ ಬರಬೇಕು ಅಂತ ದರ್ಶನ್ ಅಣ್ಣವರು ಕರೀತಾ ಇದ್ದಾರೆ. ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮೆಲ್ಲರನ್ನೂ ಉದ್ದೇಶಿಸಿ ಸತೀಶ್ ರೆಡ್ಡಿ ಅಣ್ಣವರು ನಮ್ಮನ್ನು ಕುರಿತು ಮಾತನಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.